ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 15 ನೀವು ನೋಡುವುದಾದರೆ ಅಲ್ಲಿ ಹೇಳ್ತಾರೆ ದೇವರು, ನೀವು ಜನರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ಹೇಗೆ? ಅಲ್ಲಿ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ಮನುಷ್ಯರ ಅಪರಾಧಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ಪರಲೋಕದ ತಂದೆಯೂ ಸಹ ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ಇದು ಎಚ್ಚರಿಕೆಯ ಗಂಟೆ. ನಿಮ್ಮ ಪರಲೋಕದ ತಂದೆ ಹೇಳಿರುವುದರಿಂದ ಈಗಾಗಲೇ ಅವರು ನಿಮ್ಮ ತಂದೆಯಾಗಿದ್ದಾರೆ, ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬುದು ಅದರ ಅರ್ಥ. ಈ ಮೇಲಿನ ವಚನದಲ್ಲಿ ನಾವು ನೋಡುವುದಾದರೆ, ಯೇಸು ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಏನಪ್ಪ ಅದು? ಆತನು ದೇವರು ಎಂಬ ಪದವನ್ನು ಬಳಸಿದರೆ ಈ ವಚನ ಏನಾಗ್ತಾ ಇತ್ತು? ಅಲ್ಲೇ ನೋಡಿ, ಇವು ಮತ್ತಾಯ 6ನೇ ಅಧ್ಯಾಯ 15ರಲ್ಲಿ ನಿಮ್ಮ ತಂದೆ, ಇಲ್ಲಿ ಗಮನಿಸಬೇಕು ನೀವು, ಇದು ಭಾಳ ಮುಖ್ಯವಾಗಿ ಗಮನಿಸಬೇಕು. ಯಾರಿಗೆ ತಂದೆ ಆಗಿದ್ದಾರೆ ಅವರು ಅಂದರೆ, ನೀನು ಹೊಸದಾಗಿ ಹುಟ್ಟಿದ ದೇವರ ಮಗನಾಗಿದ್ದರೆ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಎಂಬುದಾಗಿ ನಾವು ನೋಡುತ್ತೇವಲ್ವೇ, ಆತನ ಮಕ್ಕಳಾಗಿ ಜನಿಸಿರುವವರಿಗೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಮಗಳೇ, ಮಗನೇ, ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಲೋಕದಲ್ಲಿ ನೂತನ ಸೃಷ್ಟಿಯಲ್ಲ, ಈ ಜಗತ್ತಿನಲ್ಲಿ ನೂತನ ಸೃಷ್ಟಿಯಲ್ಲ, ನೀನು ಕರ್ತನಲ್ಲಿ ನೂತನ ಸೃಷ್ಟಿ, ಹೊಸ ಸೃಷ್ಟಿ, ಹೊಸ ಬದುಕು. ನೀನು ಅಂದರೆ ನೀನು ಹೊಸದಾಗಿ ಹುಟ್ಟಿದ ದೇವರ ಮಗನಾಗಿದ್ದರೆ ಆಗ ದೇವರು ನಿನ್ನ ತಂದೆಯಾಗಿದ್ದಾರೆ. ಅದರ ಜೊತೆಗೆ ನಿನ್ನ ತಂದೆಯು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರುವವರು ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ಆತನಿಗೆ ಅರ್ಪಿಸಬೇಕು. ಈ ಪ್ರಾಣ, ಆತ್ಮ, ಶರೀರ ಕೇವಲ ಕರ್ತನಿಗೆ ಮಾತ್ರ ಸ್ವಂತ. ಈ ಲೋಕದ ಇಚ್ಛೆಗಳಿಗಾಗಿ ಅಲ್ಲ, ಈ ಲೋಕದ ವ್ಯಾಮೋಹಗಳಿಗಾಗಲ್ಲ, ಈ ಲೋಕದ ಸಮಸ್ತವನ್ನು ಗೆಲ್ಲುವುದಕ್ಕಾಗಲ್ಲ, ಈ ಲೋಕದಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳಿಗಾಗಿ ಅಲ್ಲ. ಈ ಕರ್ತನು ಕೊಟ್ಟಂಥ ದೇಹ ಕರ್ತನಿಗೇ ಸ್ವಂತ. ಈ ದೇಹವನ್ನು ಕರ್ತನು ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಭಾವನೆ ನಮ್ಮ ಹೃದಯದಲ್ಲಿ ಬೆಳಗಬೇಕು. ಅದು ಬಂದಾಗ ಆಗ ಕರ್ತನ ನಾಮಕ್ಕೆ ಮಹಿಮೆ. ಮೇಲಿನ ಲೋಕದಲ್ಲಿರ್ತಕ್ಕಂಥ ಕರ್ತನಿಗೆ, ಕರ್ತನ ನಾಮಕ್ಕೆ ಮಹಿಮೆ. ಭೂಲೋಕದಲ್ಲಿ ಮಹಿಮೆ ಯಾರಿಗೆ? ನನ್ನನ್ನು, ನಿನ್ನನ್ನು ತಾಯಿಯ ಗರ್ಭ ಒಡಮೂಡುವುದಕ್ಕಿಂತ ಮುಂಚೆ ಇಗೋ ಇವನು ನನ್ನ ಮಗನು, ಇಗೋ ಇವಳು ನನ್ನ ಮಗಳು ಎಂಬುದಾಗಿ ಕರೆದರಲ್ಲ. ಪಿಂಡ ಮೂಡುವುದಕ್ಕಿಂತ ಮುಂಚೆನೆ, ಸುಮ್ಮನೆ ಅಲ್ಲ. ನಮಗೊಂದು ದೇವರು ನಮಗೊಂದು ಜೀವಿತವನ್ನು ಇಟ್ಟಿದ್ದಾರೆ. ಆ ಜೀವಿತ ಸುಂದರವಾಗಿದೆ. ಆ ಜೀವಿತಕ್ಕೆ ಒಂದು ಒಳ್ಳೆಯ ಯೋಜನೆಗಳನ್ನು ಇಟ್ಟಿದ್ದಾರೆ. ಆ ಯೋಜನೆಗಳು ಒಳ್ಳೆಯ ಆಲೋಚನೆಗಳಲ್ಲಿ ನಡೆಯಬೇಕಾಗಿದೆ ಅನ್ನುವಂತಹ ಒಂದು ಬದುಕನ್ನು ರೂಪಿಸಿದರಲ್ಲ ತಾಯಿಯ ಗರ್ಭ ಒಡಬಡುವುದಕ್ಕಿಂತ ಮುಂಚೆ. ಆ ನಿಮಿತ್ತ ನಾವು ಈ ಲೋಕದಲ್ಲಿ ಆತನನ್ನು ನಂಬಿದ್ದೇವೆ. ನಮ್ಮ ಬಲವೋ, ನಮ್ಮ ಪರಾಕ್ರಮವೋ, ನಮ್ಮ ಶಕ್ತಿಯೋ, ನಮ್ಮ ಜ್ಞಾನವೋ, ನಮ್ಮ ಅಧಿಕಾರವೋ, ನಮ್ಮ ವಿದ್ಯೆಯೋ, ನಮ್ಮ ಅಂದವೋ, ನಮ್ಮ ಚಂದವೋ, ನಮ್ಮ ಐಶ್ವರ್ಯವೋ ಅವ್ಯಾವೂ ಅಲ್ಲ. ಇವುಗಳ ಕುರಿತು ಮಾತನಾಡುವುದಕ್ಕೆ ಬಹಳ ಚಂದ ಇರ್ತದೆ ಅಷ್ಟೇ. ಈ ಲೋಕದಲ್ಲಿರ್ತಕ್ಕಂಥ ಇಚ್ಛೆಗಳ ಕುರಿತು, ಈ ಲೋಕದಲ್ಲಿರ್ತಕ್ಕಂಥ ವ್ಯಾಮೋಹಗಳ ಕುರಿತು, ಈ ಲೋಕದಲ್ಲಿರ್ತಕ್ಕಂಥ ಅಖಂಡವಾದಂಥ ಅಂಧಕಾರಗಳ ಕುರಿತು, ಈ ಲೋಕದಲ್ಲಿರ್ತಕ್ಕಂಥ ವ್ಯಾಮೋಹಗಳ ಕುರಿತು ಮಾತನಾಡುವುದಕ್ಕೆ ಬಹಳ ಸುಂದರವಾಗಿರ್ತದೆ ಅಷ್ಟೇ. ಆ ಸುಂದರ ಕೆಲವು ದಿನಗಳಲ್ಲಿ ಭ್ರಮನಿರಸವಾಗಿ ಬಿಡುತ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ದೇವರು ಈ ಲೋಕದಲ್ಲಿ ನಮ್ಮನ್ನು ಉನ್ನತಕ್ಕೆ ನಡೆಸುವವನಾಗಿದ್ದಾನೆ, ಸುವಾರ್ತೆಯನ್ನು ಸಾರುವ ಸುವಾರ್ತಿಕರನ್ನಾಗಿ ಮಾಡಿದ್ದಾನೆ ಎಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದಕ್ಕಾಗಿ ನಾವು ಕರ್ತನಲ್ಲಿ ನೂತನ ಸೃಷ್ಟಿ,
ಕರ್ತನಲ್ಲಿ ನೂತನ ಸೃಷ್ಟಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯೇಸುವೇ, ಕರ್ತನಲ್ಲಿ ನೂತನವಾದಂಥ ಸೃಷ್ಟಿಯಾದಂಥ ನಮಗೆ ದೇವರೇ ಯೇಸುವೇ ಫಲಗಳನ್ನು ಕೊಡಿಸು. ಯೇಸು ಕ್ರಿಸ್ತನೇ, ನಮ್ಮ ಕೈಗಳನ್ನು ಆಶೀರ್ವದಿಸು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು ದೇವರೇ. ಯೇಸುವೇ ಅಪ್ಪ, ನಮ್ಮ ಪ್ರಾರ್ಥನೆಗಳು ಸ್ವಾಮಿ ಅನೇಕರಿಗೆ ಮಾಡುವಾಗ ಅದ್ಭುತಗಳನ್ನು ಕಾಣುವಂಥ ಒಂದು ಕೃಪೆಯನ್ನು ಕೊಡಿಸು. ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ನಮ್ಮನ್ನು ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.